ತನ್ವಿ, ನೀನು ವರ್ಷ ತಾತರ ಮನೆಯಾಗೆ ಇರು. ಬಾ ಹೋಗೋಣ. ನಾನು ಇಲ್ಲೇ ಇರ್ತೀನಿ ವರ್ಷ ತಾತರ ಮನೆಗೆ ಅಂತ ಹೇಳು. ಹೆಂಗೋ ಅವ್ರಿಗೆ ಮಕ್ಳಿಲ್ವಲ್ಲ, ಅಪ್ಪ ಅಮ್ಮ ಅಂತ ಅನ್ಕೊಂಡು ಅವ್ರನ್ನ ಅಲ್ಲೇ ಇದ್ಬಿಡು ನೀನು. ಅವ್ರು ಅವಾಗ ಆಸ್ತಿ ಎಲ್ಲ ಏನೈತೆ ಅದನ್ನೆಲ್ಲ ನಿನಗೆ ಕೊಡ್ತಾರೆ. ಹೆಂಗೋ ಮಕ್ಳಿಲ್ಲದಕ್ಕೆ ನಿನಗೆ ಎಲ್ಲ ಸಿಗುತ್ತೆ. ಸ್ವಲ್ಪ ದಿನ ಅಲ್ಲೇ ಇರು, ನಾನು ಹೇಳ್ದಂಗೆ ಕೇಳು, ಸರಿನಾ? ಹೋಗ ಮತ್ಲಾಗೆ ಅಲ್ಲೇ ಯಾರು ಇರ್ತಾರೆ. ಅಲ್ಲಿ ಇರೋಕ್ಕಾಗಲ್ಲ ತಾಯಿ, ನನಗೆ ಅಭ್ಯಾಸ ಇಲ್ಲ. ಹಿಂಗೆ ನಯಸ್ಸಾಗಿ ಮಾತಾಡ್ತಾ ಹೋಗ್ಬೇಕು. ಏನು ಮಾಡಲಿ, ಆಸ್ತಿ ಎಲ್ಲನ ಸಿಗುತ್ತೆ. ಮಸ್ತಾಗಿ ಮಾಡಿದಾನೆ. ನಮ್ಮ ವರ್ಷ ಚಿಕ್ಕಪ್ಪ ಮಸ್ತಾಗಿ ಮಾಡೈತೆ. ಇಲ್ಲಿ ನೋಡು, ಹೋಟ್ಲು ಎಷ್ಟು ವ್ಯಾಪಾರ ಆಗುತ್ತೆ, ಕೋಟಿ ಗಟ್ಟಲೆ ಆಗುತ್ತೆ. ಎಷ್ಟು ದೊಡ್ಡ ಹೋಟ್ಲು ಗೊತ್ತೇ. ಅಯ್ಯೋ, ಇವಾಗ ಏನಾದರೂ ಮದುವೆ ಶ್ರಾವಣ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಮದುವೆ ಎಲ್ಲನ ಸಖತ್ತು ಆಗ್ತವೆ. ಚೌಟ್ರಿಗೆ ಲಕ್ಷದ 40,000 40-30,000 ಒಂದು ಮದುವೆ ಆದರೆ 1,30,000 40,000 ಕೊಡ್ತಾರೆ ಚೌಟ್ರಿ ಇರೋದಕ್ಕೆ. ಕೆಳಗೆ ಹೋಟೆಲ್ ಐತೆ, ಮೇಲೆ ಇದು ಚೌಟ್ರಿ ಐತೆ. ಅದ್ರ ಮೇಲೆ ಎಲ್ಲನ ಅದು ಇದು ಪಾರ್ಟಿ ಮಾಡೋಕ್ಕೂ ಬರ್ತಡೇ ಮಾಡೋಕ್ಕೂ ಅಂತ ಹೇಳಿ ಅದನ್ನೆಲ್ಲ ಮಾಡವ್ರೆ. ಭಾಳ ಚೆನ್ನಾಗಿ ಮಾಡವ್ರೆ ಹೋಟ್ಲ. 3 ಅಫ್ಟೇರ್ 4 ಅಫ್ಟೇರ್ ಕಟ್ಬಿಟ್ಟು ಭಾಳ ಚೆನ್ನಾಗಿ ಮಾಡವ್ರೆ. ಅದಕ್ಕೆ ಅದೆಲ್ಲನ ದುಡ್ಡು ವ್ಯಾಪಾರ ಎಲ್ಲನ ಚೆನ್ನಾಗಾಗುತ್ತೆ. ಅದಕ್ಕೆ ನೀನು ಸ್ವಲ್ಪ ದಿನ ಅಲ್ಲೇ ಇರು. ಆಮೇಲೆ ನೋಡೋಣ. ಮದುವೆ ಅದೆಲ್ಲ ಆಮೇಲೆ ನೋಡ್ಕೊಂಬಕ್ಕಾಗುತ್ತೆ. ಸದ್ಯಕ್ಕೆ ವರ್ಷ ಚಿಕ್ಕಪ್ಪನ ಹತ್ರ ಇರು. ಇವಾಗ ಇವರೆಲ್ಲ ನಾನು ನೋಡಿದ್ರೆ ಇಲ್ಲಿ ಅವಾಗ ಖುಷ ಅಲ್ಲೆಲ್ಲ ಇದು ಮಾಡ್ಕೊಬಂದ್ಬಿಟ್ಟು ನಿಮ್ಮ ಮಾಮಗಳು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದಿರೋಕ್ಕೆ ನೋಡ್ತಾ ಇದ್ದಾರೆ. ಎಲ್ಲ ಅವ್ರ ತಾಗ ಚೆನ್ನಾಗಿರೋಕ್ಕೆ. ಅದಕ್ಕೆ ನಾವು ಚೆನ್ನಾಗಿರ್ಬೇಕು ಅವ್ರ ತಾಗೆ. ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಾವು ಅವ್ರನ್ನ ಇದು ಮಾಡಬೇಕು, ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಸರಿ ಆಯ್ತು ಕಣಮ್ಮ, ಬಾ ಹೋಗೋಣ. ಮಾತಾಡಿಸ್ಕೊಂಡು ಹೋಗ್ಬೇಕು. ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವೇ ಮಾತಾಡಿಸ್ಕೊಂಡು ಹೋಗ್ಬೇಕು. ನಮ್ಮ ಚಿಕ್ಕಪ್ಪ ಏನು ಬೈತು ಅಂತೇಳಿ ನಾನೇನು ಸುಮ್ಮನಾಗಲ್ಲ. ನೆನ್ನೆ ನಾನು ಹೋಗಿ ಮಾತಾಡಿಸ್ಕೊಂಡು ಹೋಗ್ತೀನಿ. ಒಟ್ಟಿನಲ್ಲಿ ನಮ್ಮ ಚಿಕ್ಕಪ್ಪರ ಹತ್ರ ನಾನು ಚೆನ್ನಾಗಿರ್ಬೇಕು. ನಮ್ಮ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಅವ್ರ ಹತ್ರ ಮಾತಾಡಿಸ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ನಿಟ್ ಬೈದು ಸಿಟ್ಟಾದೇಟ್ಗೆ ನಾವು ಮುಂಗೋಪ ಮಾಡ್ಕೊಂಡು ಸುಮ್ಮನಾಗಬಾರ್ದು. ಮಸ್ತಾಗೈತೆ ನಮ್ಮ ಚಿಕ್ಕಪ್ಪ. ಒಂದು ಇಲ್ದಿದ್ರೆ ಬಿಡಪ್ಪ ಅನ್ಬೋದು. ಐತೆ, ಮಸ್ತಾಗೈತೆ. ಇವಾಗ ಮಾತಲ್ಲೇ ಐತೆ. ಯಾಕೆ ಸುಮ್ಮನೆ ಮಾತಾಡಿ ನಾವು ಕೆಟ್ಟವ್ರಾಗಬೇಕು? ಅವ್ರನ್ನ ಒಳ್ಳೆ ಮಾತಿಂದಲೇ ಮಾತಾಡಿಸ್ಬೇಕು. ಕರಿಯಮ್ಮಕ್ಕ ಇಲ್ಲೈತೆ. ಕರೆದು ಹೇಳಮ್ಮ, ಸ್ವಲ್ಪ ಕೆಲಸ ಮಾಡ್ಕೊಡು ಅಂತ. ಅಜ್ಜಿ ಮತ್ತೆ ಸಿಟ್ಟಾಗುತ್ತೆ. ಕರಿಯಮ್ಮ ಏನು ಋತು ಅಕ್ಕ, ಹೋಗ್ಬಿಟ್ಟು ಸ್ವಲ್ಪ ಅಮ್ಮನಿಗೆ ಏನಾದರೂ ಎಲ್ಪ್ ಮಾಡು. ನೀನು ಈ ಕಡೆ ಬಂದ್ಬಿಟ್ರೆ ನಾವು ನಮ್ಮ ಚಿಕ್ಕಪ್ಪರ ಹತ್ರ ಏನಮ್ಮ ಸ್ವಲ್ಪ ಮಾತಾಡ್ಬೇಕಾಯ್ತು, ನಾನು ನನ್ನ ತನ್ವಿ. ಅದಕ್ಕೇನೆ ಮಾತಾಡೋಣ ಅಂತ ಬಂದಿದ್ದೀವಿ. ನೀನು ಹೋಗು, ಅಲ್ಲಿ ಸ್ವಲ್ಪ ಮಾತಾಡ್ಕೊಂಡು ನಮ್ಮ ಅಮ್ಮ ಏನತ್ರ ಬೇಜಾರಾಗಲ್ಲ. ಅಮ್ಮಗೂ ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡ್ಬೇಕಂದ್ರೆ ಬೇಜಾರು. ಇವತ್ತು ಬೇರೆ ವಾರ ಅಲ್ಲ, ನೆಲಗಿಲೆ ಎಲ್ಲ ಒರೆಸ್ಬೇಕು. ಸ್ವಲ್ಪ ಮನೆಯಾಗ ಇನ್ನೂ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇರುತ್ತೆ. ವಾರದ ದಿವಸ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳೆಲ್ಲ ಆ್ಯಡ್ ಆಗುತ್ತೆ. ಅದಕ್ಕೇನೆ ನೀನು ಹೋಗ್ಬಿಟ್ಟು ಸ್ವಲ್ಪ ಎಲ್ಲನ ತಯಾರಿ ಮಾಡ್ಕೊಂಬೋದು. ಏನೊಂದು ಕೆಲಸ ಮಾಡ್ಕೊಡೋದು, ಏನೋ ಅಡುಗೆ ಮಾಡೋಕ್ಕೆಲ್ಲ ಹಚ್ಕೊಡೋದು ಎಲ್ಲ ಮಾಡು. ಸ್ವಲ್ಪ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡೆ. ಇನ್ನೇನು ಎಷ್ಟು ಜನ ಇದೀವಿ ಹೇಳಕ್ಕ, ಆರಾಮ ಮಾಡ್ಕೋಬೋದು. ಮಾಡೋದು ಹೇಳ್ಬಿಡು. ನಾವಿಬ್ರು ಮಾತಾಡಕ್ಕಂತ ಇಲ್ಲಿಗೆ ಬಂದಿದ್ದೀವಿ. ಅಮ್ಮ ಒಂದೇ ಆದರೆ ಪಿಟಿ ಬೈಕಂತ ಇರುತ್ತೆ. ಅದಕ್ಕೇನೆ ಹೋಗಿ ಸ್ವಲ್ಪ ಅಮ್ಮಗೆ ಏನಾದ್ರೂ ಸಹಾಯ ಮಾಡಿ ಬಾ. ಸರಿ ಆಯ್ತು ಹೇಳು. ಹೋಗು, ತಿರ್ಗಿ ಇಲ್ಲೆಲ್ಲನ ಕೂತ್ಕೋಬೇಡ, ಮತ್ತೆ ನಮ್ಮಮ್ಮ ಬೈಕಬಿಡುತ್ತೆ. ಸರಿ ಆಯ್ತಕ್ಕ, ಹೋಗ್ತೀನಿ, ಸೀದಾ ಮನೆ ಹತ್ರನೇ ಹೋಗ್ತೀನಿ. ಇವಳು ಬಂದರೆ ಸುಮ್ಮನೆ ಅಲ್ಲಿ ಕುತ್ಕೊಂತಾಳೆ, ಹೇಳಿದ್ರೆ ಮಾಡ್ತಾಳೆ. ಪಾಪ ಇವಳಿಗೂ ಕೈ ಎಲ್ಲನ ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ರಿ ಮಳೆ ಬರೋದಕ್ಕೆ ಎಲ್ಲ ಸೆಲ್ತಂಗೆ ಆಗ್ಬಿಡುತ್ತೆ. ಪಾಪ ಕೈ ಕಾಲು ಎಲ್ಲ ಒಂಥರ ಅನ್ನಿಸುತ್ತೆ. ಪಾಪ ಅವಕ್ಕನಿಗೂ ಆಗಲ್ಲ ಕಣಮ್ಮ, ಕೈ ಕಾಲು ಎಲ್ಲ ಒಂಥರ ಆಗ್ಬಿಟ್ಟವೆ. ಇಲ್ಲಾಂದ್ರೆ ಮಾಡೋದು ಫಸ್ಟ್ನೇ ದಿನ ಬಂದಂಗೆ ನೋಡು. ಅವತ್ತೇನು ಇಲ್ದಿಲ್ಲದಕ್ಕೆ ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತು. ಇವತ್ತು ಸ್ವಲ್ಪ ಅವಕ್ಕನಿಗೆ ಹಿಂಗೆಲ್ಲ ಪ್ರಾಬ್ಲಮ್ ಆಗಿರೋದಕ್ಕೆ ಮಾಡಲ್ಲ ಅಷ್ಟೇನೆ. ಚಿಕ್ಕಪ್ಪ ಅಯ್ಯೋ ಬಾರಮ್ಮ, ತಾತರ ಮನೆ ಹತ್ರ ಹೋಗೋಣ, ಉಷಾ ತಾತರ ಮನೆ ಹತ್ರ ಹೋಗೋಣ ಅಂತ ಹೇಳಿದ್ಲು ಚಿಕ್ಕಪ್ಪ. ಅದಕ್ಕೆ ಕರ್ಕೊಂಬಂದೆ. ನಮ್ಮ ತನ್ವಿ ಅಂತೂ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಚಿಕ್ಕಪ್ಪ. ಏನಾಗ್ಬೇಕು ಇವಾಗ? ಏನಿಲ್ಲ ಚಿಕ್ಕಪ್ಪ, ಸುಮ್ಮನೆ ಬಂದ್ವಿ. ಈಗ ನೀವು ಇಬ್ರು ಬೇಜಾರ. 1-2 ದಿವಸ ಬೇಕಾದ್ರೆ ನಮ್ಮ ತನ್ವಿನ ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಿ. ಅವಳು 1-2 ದಿವಸ ಇರ್ತೀನಿ ಕಣಮ್ಮ ತಾತರ ಮನೇಲಿ. ನನಗೆ ಅವರು ಅಪ್ಪ ಅಮ್ಮ ಇದ್ದಂಗೆ ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತೆ ಅಂತ ಹೇಳಿ. ನಿನ್ನಂತೂ ಭಾಳ ಇಷ್ಟಪಡ್ತಾಳೆ ನಮ್ಮ ಚಿಕ್ಕಪ್ಪ. ನಮ್ಮ ತನ್ವಿ ಭಾಳ ಇಷ್ಟಪಡ್ತಾಳೆ. ನಮ್ಮ ಮನೆಗೆ ಯಾರಿರೋದು ಬೇಡ. ನಾನು ನನ್ನ ಹೆಂಡತಿ ಇಬ್ರು ಹೆಂಗ ನೆಮ್ಮದಿ ಮಾಡ್ಕೊಂಡು ಹೋಗ್ತೀವಿ. ಯಾರಿರೋದು ಬೇಡ. ನಾನು ನಿಮ್ಮನ್ನ ಕಂಡ್ರೆ ನನಗೆ ಭಾಳ ಇಷ್ಟ, ಅದಕ್ಕೆ ಇರೋಣ ಅಂತ ಬಂದೆ. ಯಾಕತ್ತ ಬೇಡ ಅಂತೀಯ? ಹೇಳಮ್ಮ, ನಮಗೆ ಕೆಲಸಗಳಿರುತ್ತೆ. ನಾನು ಬೇಗನೆ ಹೋಟ್ಲ ಹತ್ರ ಹೋಗ್ತೀನಿ. ಇಲ್ಲ ಅವಳು ಒಬ್ಬಳೇ ಇರ್ತಾಳೆ, ಮನೆ ಕೆಲಸ ಅದು ಇದು ಮಾಡ್ಕೊಂತಾಳೆ. ನಾವು ಅಲ್ಲಿ ಯಾರ ಬಗ್ಗೆನೂ ನಾವು ಆಸೆ ಇಕ್ಕೊಂಡಿಲ್ಲ. ಊಟ ಆಯ್ತಾ ಚಿಕ್ಕಮ್ಮ?
ಏನ್ ಮಾಡಿದ್ದೆ ಅಡ್ಗೆನ ಮಾಡಿದ್ನಮ್ಮ ಯಾತ ಮಾಡ್ಕೊಂಡು ಉಣ್ಬೇಕಲ್ಲ ಒಟ್ಟು ಕೇಳ್ಬೇಕಲ್ಲಮ್ಮ ಚಿಕ್ಕಪ್ಪ ನೀನು ಹೋಟೆಲಲ್ಲಿ ತಿನ್ಬರಲ್ವಾ ಚಿಕ್ಕಮ್ಮ ನೀವು ಮನೇಲಿ ಅಡುಗೆ ಮಾಡ್ತೀರಾ ನಾನೆಲ್ಲ ಚಿಕ್ಕಪ್ಪ ಎಲ್ಲ ಹೋಟೆಲಿಂದ ಏನಾದರೂ ತಗೊಂಬರುತ್ತೇನೋ ಪಾರ್ಸಲ್ಲು ಅಲ್ಲಿಂದಲೇ ಅನ್ಕಂಡೆ ಇಲ್ಲಮ್ಮ ನಾವು ಯಾವತ್ತೂ ತರಲ್ಲ ಮನೆಯಾಗ ನಾವು ಮಾಡ್ಕೊಂಡು ಉಣ್ತೀವಿ ಯಾತ ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡು ಉಣ್ಬೇಕಲ್ಲ ನಾವೇನು ಯಾರನ್ನ ನೆಚ್ಕೊಂಡಿಲ್ಲ ಅವ್ರು ಮಾಡಿಕ್ತಾರೆ ಇವ್ರು ಮಾಡಿಕ್ತಾರೆ ಅವ್ರು ನೋಡ್ಕೊಂತಾರೆ ಇವ್ರು ನೋಡ್ಕೊಂತಾರೆ ಅಂತ ನಾವು ಕೈ ಕಲ್ದಿಮ್ಗಿರ ತಕ್ಕ ಮಾಡ್ತೀವಿ ಕೈ ಕಲ್ದಿಮ್ಗಿರ ತಕ್ಕನ ಮಾಡ್ಕೊಂಡು ಉಣ್ತೀವಿ ನಾವೇನು ಯಾರ್ದು ಕೇಳಲ್ಲ ನಾನು ಬಂದಾಗಿಂದ ಇಲ್ಲಿ ಬಂದಿಲ್ವಲ್ಲ ಅದಕ್ಕೇನೆ ಇರೋಣ ಅಂತ ಬಂದೆ ಕಣ್ಚಿಕಮ್ಮ ನಾನು ನಮ್ಮ ತನ್ವಿ 2 ದಿನ ಇದ್ದೋಗ್ತೀವಿ ನಿಮ್ಗೆ ಬೇಜಾರಾಗುತ್ತಲ್ಲ ಇರಾರಿಬ್ರು ಅದಕ್ಕೆ ಇದ್ದೋಗೋಣ ಅಂತ ಹೇಳಿ ಬಂದೆ ಕಣ್ಚಿಕಮ್ಮ ಇಲ್ಲ ಕಣಮ್ಮ ಅಲ್ಲೇ ಇದ್ದು ಬಿಡ್ರಿ ನಿಮ್ಮ ಅಪ್ಪರ ಮನೆ ನಿಮ್ಮ ಚಿಕ್ಕಪ್ಪನ ಇರಲ್ಲ ಸುಮ್ಮನೆ ಇಲ್ಲಿ ಬೇಜಾರ ಇರೋಕ್ಕಾಗಲ್ಲ ನಿಮಗೆ ಬೇಜಾರಾದಂಗಾಗುತ್ತೆ ನಮ್ಮ ಪಾಡಿಗೆ ನಾವು ಬದುಕೆಲ್ಲ ಮಾಡ್ಕೊಂತಿರ್ತೀವಿ ನಮ್ಗೊಂದಿಟ್ಟು ಕೆಲಸ ಐತಿ ನಾನು ಹಿಂಗೆ ಆತನ ಮಾಡ್ಕೊಂತಿರ್ತೀನಿ ಬಾಗಿಲಿನ ತೋರಣ ಮ್ಯಾಟ್ ಗೀಟ ಅಂಥವೆಲ್ಲ ಹಾಕ್ಕೊಂತಿರ್ತೀನಿ ನಾನು ಉಳ್ಕೊಂಡು ಏನು ಮಾಡೋದು ಅಂತ ಈಯಪ್ಪ ಹೋಟ್ಲು ತಕ್ಕೋಗುತ್ತೆ ಇಲ್ಲಿ ಯಾರು ಇರಲ್ಲ ಏನು ಇರಬೇಡ್ರಿ ನಾನು ನೋಡಿದ್ರೆ 1-2 ದಿವಸ ಇದ್ದೋಗನ ಏನಾದರೂ ಮಾಡಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನ ನಾ ಎಸ್ಸಕ್ಕೆ ದಾರಿಗೆ ತಗೊಂಡು ಮಾತಾಡಿಸ್ಕೊಂಡು ಏನೋ ಮಾಡಬೇಕು ಅಂತ ನಾನೇನೋ ಅಂದ್ಕೊಂಡು ಬಂದರೆ ಆದರೆ ಇವರು ಒಂಥರ ಮಾತಾಡ್ತಾವ್ರೆ ಏನು ಹೇಳಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಅನಿಸುತ್ತೆ ಇವ್ರು ನಮ್ಮ ಅಜ್ಜಿ ನಮ್ಮ ತಾತನ ನೋಡಿದ್ರೆ ಈಗ ಅಜ್ಜಿ ತಾತ ಅಂತ ಕರೆಯೋಕೆ ಇಷ್ಟ ಆಗಲ್ಲ ನನಗೆ ಅಪ್ಪ ಅಮ್ಮ ಅಂತ ಕರೆಯೋಣ ಅನಿಸುತ್ತೆ ನಾನು ನಿಮಗೆ ಅಲ್ಲ ಚಿಕ್ಕಪ್ಪ ಯಾಕೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಮೊದಲು ಋತು ಅಂತೇಳಿ ಎಷ್ಟು ಇಷ್ಟಪಡ್ತಿದ್ರಿ ಇವಾಗ ನಿಮ್ಮ ಮನೆ ಬಾಗ್ಲಿಗೆ ನಾನೇ ಬಂದ್ರೂ ಯಾಕೆ ನೀವು ಈ ಥರ ನನಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಯಾನು ಮಾತಾಡ್ಸಿ ಏನಾಗಬೇಕಾಗಿತ್ತಮ್ಮ ಯಾನು ಮಾತಾಡ್ಸಿ ಏನಾಗಬೇಕಾಗಿಲ್ಲ ಈಗ ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ಯಾರೀಗ ನೀನು ಮಾತಾಡ್ಸಿದ್ರೆ ನೀನು ಕೊಡಲ್ಲ ನಾನು ಮಾತಾಡ್ಸಿದ್ರೆ ನಾನು ನಿನಗೆ ಕೊಡಲ್ಲ ಅಷ್ಟೇ ಅವ್ರದ್ದು ಏನೈತೆ ಅವ್ರ ಜೀವನ ಅವ್ರು ಮಾಡ್ಬೇಕು ಅಷ್ಟೇನೆ ಯಾರೇನೇನು ಕೂತ್ಕೊಂಡು ಕೊಡ್ತಾರ ಯಾರು ಕೊಡಲ್ಲ ಯಾರಿಂದ ಯಾರಿಗೂ 10 ರೂಪಾಯಿ ಅನುಕೂಲ ಇಲ್ಲ ಏನೋ ಸಾಲವಾಗಿ ಇಸ್ಕೋಬಹುದು ಅಷ್ಟೇನೆ ನಾಳೆ ದಿನ ಏನಕ್ಕಾದ್ರೂ ಬೇಕಂತಂದ್ರೆ ಸಾಲವಾಗಿ ಇಸ್ಕೋಬಹುದು ಕೊಡೋದು ತಪ್ಪುತ್ತಾ ಕೊಡ್ಲೇಬೇಕಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಯಾರನ್ನು ಮಾತಾಡ್ಸಿ ಏನಾಗ್ಯದ ಏನಾಯ್ತಮ್ಮ ಏನು ಬೇಡ ಸಾಕು ನಮಗೆ ಹೆಂಗಿರ್ಬೇಕು ಯಾರ ತ ಚೆನ್ನಾಗಿರ್ಬೇಕು ಅಂಬೋದು ಗೊತ್ತೈತಿ ಏನು ಬೇಡ ಹೋಗು ಸುಮ್ಮನೆ ಹೋಗ್ರಮ್ಮ ಹೋಗ್ರಿ ಚಿಕ್ಕಮ್ಮ ಮನೆ ಬಾಕ್ಲಾಗ ಬಂದ್ರು ಕೂತ್ಕೊಳ್ರಿ ನಿಂತ್ಕೊಳ್ರಿ ಒಂದು ತಿಂಡಿ ತಿಂದ್ರಿ ಅಂತ ಏನು ಅಂಬಲ್ಲ ನೀನು ನಂಬಿಲ್ಲ ಅಂತಂದ್ರು ನಮ್ಮ ಚಿಕ್ಕಪ್ಪ ಆದ್ರು ಅನ್ನೋದು ನಮ್ಮ ಚಿಕ್ಕಪ್ಪ ಆದ್ರೂ ಋತಮ್ಮ ಬಾರಮ್ಮ ತಿಂಡಿ ತಿನ್ನು ಕಾಫಿ ಕುಡಿ ಉಣ್ಣು ತಿನ್ನು ಅಂತ ಎಷ್ಟು ಬಲವಂತ ಮಾಡೋದು ಈಗ ನಮ್ಮ ಚಿಕ್ಕಪ್ಪನೂ ಮಾತಾಡಲ್ಲ ನೀವು ಈ ಥರ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನಾವು ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ ಆದ್ರೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನಮ್ಮನ್ನ ಯಾರು ಅಂಬಲ್ಲಮ್ಮ ನಾವು ಯಾಕೆ ಯಾರನ್ನೂ ಅಂಬಲ್ಲ ನಾನೆಲ್ಲ ಹೋಗ್ಬೇಕು ಇವತ್ತು ಸ್ವಲ್ಪ ಕೆಲಸ ಐತೆ ನಡಿ ಕೆಲಸಗಳು ನೋಡ್ಕೊಂಬನ ಬಾರಪ್ಪ ನೀನು ಸ್ನಾನಕ್ಕೆ ಹೋಗು ಬೇಗ ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಟಿದ್ದೀನಿ ಬಾ ಬೇಗ ಕೆಲ್ಸಕ್ಕೆ ಹೋಗು ಕೆಲಸ ನಾವು ನೋಡ್ಕೋಬೇಕು ಯಾರ್ಯಾರಿಗೂ ಆಗಲ್ಲ ನೋಡಿ ಹೋಗೋಣ ಅಯ್ಯೋ ಮಾತಾಡ್ಸಿದ್ರು ಮಾತಾಡಲ್ಲ ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಬಂದ್ರು ಯಾವ ಥರ ಮಾಡ್ತಾ ಇದ್ದಾರೆ ನೋಡು ಸ್ವಲ್ಪನೂ ಬೆಲೆ ಗೌರವ ಕೊಡ್ತಿಲ್ಲ ಮನೆ ಬಾಗ್ಲಿಗೆ ಬಂದ್ರು ನಾನು ಅಲ್ಲ ನಮ್ಮ ಚಿಕ್ಕಪ್ಪ ಹಿಂಗೆ ಋತಮ್ಮ ಅಂತಿದ್ದು ಇಲ್ಲಿ ಅವಕಾಶ ಇಲ್ಲದ್ದು ಹೇಳ್ಕೊಟ್ಟವ್ರೆ ಅನ್ಸುತ್ತೆ ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳವ್ರೆ ನಡಿ ಹೋಗೋಣ ಏನು ಅಂತದ್ದೇನು ಇವ್ರ ಮನೆ ಬಾಗ್ಲಾಕಿ ಹಿಂಗೆ ಬಂದು ನಾವು ಇದು ಮಾಡೋ ಅಂಥದ್ದು ನಡಿ ಹೋಗೋಣ ನೀನಿನ್ನೂ ಇಂಥರ ಮನೆಯಾಗ ಇರುವ ಅಂತೀಯ ಅದಕ್ಕೆ ಏನು ನೋಡಿ ನಮಗೇನೇನು ಕಮ್ಮಿ ಆಗಿಲ್ಲ ಇಂಥರ ಮನೆ ಬಾಗ್ಲಾಕ್ ಸುತ್ತಾರ್ಕೊಂಡು ಬರೋ ಅಂಥದ್ದು ಏನಾಗೈತೆ ನಮಗೆ ನೋಡಿ ಅಮ್ಮ ಸುಮ್ಮನೆ ಹೋಗೋಣ ನೋಡಿ ಏನು ಇಂಥನ್ನೆಲ್ಲ ಮಾತಾಡಿಸ್ಕೊಂಡು ಬರಬಾರ್ದು ಹೋದ್ಲು ಈಗ ನಾ ಬಂದವಳು ಈಗ ಮಾತಾಡಿಸ್ಕೊಂಡು ನನಗೇನೋ ಭಾಳ ಸಿಟ್ಟು ಬಂದ್ಬಿಡುತ್ತೆ ಯಾವ ಲವಕುಶನ್ಗೆ ಇಬ್ಬರಿಗೂ ಕೆಲಸ ಕೊಡ್ಬೇಡ ತೆಗ್ದಾಕು ಅಂತ ಹೇಳಿ ಹೇಳ್ತಾ ಅವ್ರು ಕೆಲ್ಸಕ್ಕೆ ಹೋಗೋದು ನೋಡಿ ಒಟ್ಟುರ್ಕಂತ ನಮ್ಮ ತಮಗೆ ನಿಂತದ ಐತೆ ಅಂತ ಅನ್ಕೊಬಿಟ್ಟು ಆವಾಗಲೇ ಗೊತ್ತಾಗ್ಬಿಡ್ತು ಈ ಬುದ್ಧಿ ಏನೋ ಅಂತೇಳಿ ನಾನೇನೋ ಒಂಥರ ನಮ್ಮ ಋತಮ್ಮ ಒಳ್ಳೇದು ಅಂತ ನಾನು ಭಾಳ ನಂಬಿದ್ದೆ ಭಾಳ ಒಂಥರ ನಾನು ಆಸೆ ಪಡ್ತಾ ಇದ್ದೆ ಭಾಳ ಇಷ್ಟಪಡ್ತಿದ್ದೆ ಹೆಂಗೋ ಬಿಡತ್ತ ನಮ್ಮ ಋತಮ್ಮ ಬುದ್ಧಿವಂತೆ ಅಂತಿದ್ದೆ ಇಷ್ಟೊಂದು ಅತಿ ಆಸೆ ಐತೆ ಅಂತ ಅನ್ಕೊಂಡಿರ್ಲಿಲ್ಲ ಈಗೆಲ್ಲ ಕುಡ್ದಂಗೆ ಎಲ್ಲ ನನಗೆ ಬುರ್ಲಿ ಅಮ್ಮಂಗೆ ಫಸ್ಟು ನಾವೇನಿದ್ರು ಲವಕುಶಂಗೆ ಇದು ಮಾಡಬೇಕು ಅವರೇ ನಮ್ಮನ್ನು ನೋಡ್ಕೊಂಬೋದು ಅವ್ರು ಇರ್ತಾರೆ ಪುಣ್ಯ ಶಿವ ನೀನು ಒಳ್ಳೆಯವರು ನಮ್ಮನ್ನಂತ ಅವ್ರು ನೋಡ್ಕೊಂತಾರೆ ನಾವೇನೇ ಮಾಡೋದಿದ್ರು ಅವ್ರಿಗೆ ಮಾಡಬೇಕು ಇವಳು ಹೋಗ್ತಾಳೆ ಗಂಡನ ಮನೆಗೆ ಇವಳೇ ನಮ್ಮನ್ನು ಬಂದು ನೋಡಲ್ಲ ಇರೋದು ಲವಕುಶನೇ ಅವರೇ ನಮ್ಮನ್ನು ನೋಡ್ಕೊಂಬೋದು ನಾವೇನೇ ಮಾಡೋದಿದ್ರು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕೆ ಹೊರ್ತನು ಇವಳಿಗಲ್ಲ ಇವಳು ಏನಿದ್ರು ಇಷ್ಟೇನೆ ಹೇಳ್ದು ಇವಳಿಗೆ ಯಾವ ಆಸ್ತಿನೂ ಮಾಡಿಸ್ಬೇಡ ಎಲ್ಲ ಲವಕುಶಂಗೆ ಇರಲಿ ಎಲ್ಲ ಲವಕುಶನ ಹೆಸರಿಗೆ ಇರಲಿ ನಮ್ಮದು ಹೊಲ ಮನೆ ಏನಿದ್ರು ಎಲ್ಲ ಲವಕುಶನ್ಗೆ ಇರಬೇಕು ಅಷ್ಟೇ ಇವಾಗಿರೋ ತಕ್ಕ ಸದ್ಯಕ್ಕೆ ಮನೆ ಎಲ್ಲ ನಮ್ಮ ಹೆಸ್ರಿಗೆ ಇರಲಿ ಹೋಟ್ಲು ಎಲ್ಲನ ಅವ್ರಿಗೆ ಬರ್ದಿಕ್ ಮಂತಿ ಅವರೇ ತಗೊಂಬ್ಲೇಳು ಅಷ್ಟೇ ನಾವಿರೋ ತಕ್ಕ ನಮ್ಮದು ನಾವಿಲ್ದಾಗ ಅವರೇ ತಗೊಂಬ್ಲೇಳು ಅವರೇ ಮಾಡ್ಕೊಂಡು ಹೋಗ್ಲೇಳು ಅಷ್ಟೇನೆ ಆ ಹುಡುಗರಿಗೆ ಅನುಕೂಲ ಮಾಡಪ್ಪ ಇವಳು ಯಾಕೋ ಕಿಕ್ಕೆ ಬೇಡ ನೀನು ಸರಿ ಆಯಿತು ಬಿಡು ಮೀನ ಅವ್ರಿಗೆ ಮಾಡ್ಕೊಂಡು ಕೊಡೋಣ ನಾನು ಸುಮ್ಮನೆ ಯಾಕೆ ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳಿ ಕಳಿಸೋದಷ್ಟೇ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗೋದು ಇಂಥ ಅರ್ಥಗೆಲ್ಲನ ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಬಂದು ಇಲ್ಲಿ ಇತ್ಕೊಂಡು ಹೋಗೋಕ್ಕಾಗಲ್ವಿ ಏನು ಕಡಿಮೆ ಆಗೈತೆ ಅಂತ ಹೇಳತ್ಲಾಗಿ
ಒಳ್ಳೆಯವರಲ್ಲಪ್ಪ ಏನು ಇಂಥ ಜನ. ಅದಕ್ಕೆ ಮತ್ತೆ ಮನುಷ್ಯನಿಗೆ ದುಡ್ಡು ಬಂದಷ್ಟು ಅಹಂಕಾರ ಅನ್ನೋದು ಜಾಸ್ತಿ ಆಗುತ್ತೆ. ಅನ್ನೋ ದುಡ್ಡಿಂದಲೇ ಮನುಷ್ಯನಿಗೆ ಅಹಂಕಾರನೂ ಬರೋದು, ಅಹಂಕಾರನೂ ಇಳಿಯೋದು ಎಲ್ಲ ದುಡ್ಡಿಂದಾನೆ. ದುಡ್ಡಿಲ್ಲ ಅಂದರೆ ಅಹಂಕಾರ ಇಳಿಯುತ್ತೆ, ದುಡ್ಡು ಐತೆ ಅಂತಂದರೆ ಅಹಂಕಾರ ಬರುತ್ತೆ. ಎಂಥವ್ನಿಗೆ ಆಗಲಿ ಈ ಥರನೇ ಆಗೋದು. ನೋಡಿದ್ರಲ್ಲ ವೀಕ್ಷಕರೇ, ಇರುತ್ತು ಹೆಂಗೆ ನಮ್ಮ ಮನೆ ಬಾಗ್ಲಿಗೆ ಬಂದವಳೆ. ಈಗ ನಾ ಎಸ್ಸಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಅಂತೇಳಿ ನಾ ಎಸ್ಸಾಗಿ ಮಾತಾಡ್ಕೊಂಡು ಬಂಗಾಳಿ ಮಾತಾಡ್ಕೊಂಡು ಬಂದವಳೆ. ಹೆಂಗೆ ಅವಳು ಮಾತಾಡೋ ಮಾತುಗಳು, ಇರೋಣ 2 ದಿವಸ ಇರ್ತಾಳೆ, ಮಗಳನ್ನ ಬಿಡೋಣ ಅಂತ ಅನ್ಕೊಂಡವ್ರು ಸ್ವಲ್ಪ ದಿನ. ಹಿಂಗೂ ಮಕ್ಳಿಲ್ವಲ್ಲ, ನನ್ನ ಮಗಳು ನೋಡ್ಕೊಳ್ರಿ ಅಂತ, ಹೆಂಗಾದ್ರೆ ಆಸ್ತಿ ಪಾಸ್ತಿ ಕೊಡ್ತಾರೆ ಅಂತ ಹೇಳಿ ನೋಡ್ರಿ ಎಂತೆಂತ ಯಾರು ಇರ್ತಾರೆ. ಸ್ವಲ್ಪ ಮಕ್ಳಿಲ್ಲ ಅಂದರೆ ನಮಗೆ ಯಾವ ಥರ ನೋಡ್ತಾರೆ ಅಂತ. ಮಕ್ಳಿಲ್ಲದಕ್ಕೆ ಆಸ್ತಿ ಸಿಗುತ್ತೆ, ಇರೋದಕ್ಕೆ ಏನೋ ಇಲ್ದಿದ್ರೆ ನೋಡ್ತಿರ್ಲಿಲ್ಲ. ಇವಾಗೆಲ್ಲ ಇರೋದಕ್ಕೆ ತಾನೇ ಇವಳು ಋತು ನನ್ನ ಮಗಳನ್ನ ಇಲ್ಲಿ ಇಟ್ಕೊಳ್ರಿ ಅಂತ ಹೇಳೋದು. ಆಸ್ತಿ ಇರೋದಕ್ಕೆ ಹೇಳ್ತಾವಳೆ. ನೋಡಿ ಯಾವ ಥರ ನೋಡ್ತಾರೆ ಅಂತ. ಏನು ಮಾಡೋದು, ನನಗೆ ಲವಾಕುಶನೇ ಮಕ್ಕಳು ಅಂತ ಅನ್ಕೊಂತೀನಿ. ಅವ್ರನ್ನೇ ನೋಡ್ಕೊಂತೀನಿ, ಅವ್ರನ್ನೇ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೆ ಮಾಡ್ತೀವಲ್ಲ ಅಷ್ಟೇನೆ. ಇವಳೇನು ಬಂದು ನಮ್ಮನ್ನು ನೋಡಲ್ಲ. ಲವಾಕುಶ ಪುಣ್ಯ ಶಿವಾನಿ ಅವ್ರು ನೋಡ್ತಾರೆ, ನಮಗೆ ನೋಡ್ತಾರೆ ಅನ್ನೋದು ನನಗೆ ನಂಬಿಕೆ ಐತೆ. ನೋಡ್ಕೊಂತಾರೆ, ಖಂಡಿತ ನೋಡ್ಕೊಂತಾರೆ. ಅವ್ರಿಗೆ ನಿಯತ್ತೈತೆ ಬಿಡಿ. ನೋಡ್ತಾ ಇರಿ, ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.